ರಾಜ್ಯ ರಾಜಕೀಯ ಮಾತ್ರ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಮುಜುಗರವನ್ನು ಉಂಟು ಮಾಡಿರುವಂತಹ ಬೆಳವಣಿಗೆ ಇದು. ಇನ್ನು ರಾಷ್ಟ್ರ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಾ ಇದೆ ಮತ್ತು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನದ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇದಕ್ಕಾಗಿ ದೆಹಲಿಯಿಂದ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಾತು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ. ಹಾಗೆಯೇ ನ್ಯೂಸ್ ಡೆಸ್ಕ್ನಿಂದ ಶಂಕರ್ ಪಾಗೂಜಿ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ನಾಥ್ ಅವರೇ, ಈಗಾಗಲೇ ಈ ಒಂದು ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸುದ್ದಿಯನ್ನ ಮಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಪಕ್ಷ ಮುಜುಗರಕ್ಕೆ ಈಡಾಗಿರೋದ್ರಲ್ಲಿ ಡೌಟೇ ಇಲ್ಲ. ಸೊ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನದ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಪ್ರಶಾಂತ್ ನಾಥ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಒಂದು ಬೆಳವಣಿಗೆ ಆದ ನಂತರ ರಾಷ್ಟ್ರ ರಾಜಕಾರಣದಲ್ಲಿ ಏನಾಗ್ತಾ ಇದೆ? ವೀಣಾ, ನಿಶ್ಚಿತವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದು ರೀತಿಯ ಚಿಂತೆ ನಿಶ್ಚಿತವಾಗಿ ಆರಂಭ ಆಗಿದೆ. ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಉಳಿದಿರ್ತಕ್ಕಂಥ ಒಂದು ದೊಡ್ಡ ಕೋಟೆ. ಆದರೆ ಆ ಕೋಟೆಯಲ್ಲೂ ಕೂಡ ಅನೇಕ ಬಿರುಕುಗಳು ಮೂಡ್ತಾ ಇವೆ. ಒಬ್ಬ ಮಂತ್ರಿ ಮೊಬೈಲ್ ಕ್ಯಾಮ್ರಾದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಯಾವುದೋ ದೃಶ್ಯಗಳನ್ನು ನೋಡ್ತಾ ಕುಳಿತಿರ್ತಾರೆ. ಇನ್ನೊಬ್ಬ ಮಂತ್ರಿ ಈ ರೀತಿಯ ಚಟುವಟಿಕೆಗಳನ್ನು ನಡೆಸಿ ಹಾಕೊಂಡು ಬೀಳ್ತಾರೆ. ನಿಶ್ಚಿತವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರ ತಂದಿದೆ. ಯಾಕಂದರೆ BJP ಕರ್ನಾಟಕ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು BJP ಸರ್ಕಾರದ ಮೇಲೆ ನಡೆಸ್ತಾ ಇತ್ತು. ಆದರೆ ಈಗ ತನ್ನದೇ ಸರ್ಕಾರದ ಪ್ರಮುಖ ಮಂತ್ರಿಗಳು ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ತೊಡಗಿದಾಗ ಒಂದು ಸಾರ್ವಜನಿಕವಾಗಿ ಆಗ್ತಕ್ಕಂಥ ಮುಜುಗರ, ಇನ್ನೊಂದು ರಾಜಕೀಯವಾಗಿ ಆಗ್ತಕ್ಕಂಥ ಒಂದು ನಷ್ಟ, ಇವೆಲ್ಲವುದರ ಸ್ಪಷ್ಟವಾಗಿರ್ತಕ್ಕಂಥ ಚಿಂತನೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ನಡೀತಾ ಇದೆ. ಆದರೆ ಯಾರೂ ಕೂಡ ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ. ನಿನ್ನೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದ ಹುಲ್ಲಪ್ಪ ಮೇಟಿ ಪ್ರಕರಣದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಹಿರಂಗ ಹೇಳಿಕೆಗಳು ಬರಲಿಲ್ಲ. ಇನ್ನೊಂದು ಕಡೆ RTI ಕಾರ್ಯಕರ್ತ ರಾಜಶೇಖರ್ ಮುಲಾಲಿ ಕೂಡ ನಿನ್ನೆಯಿಂದ ಸತತವಾಗಿ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು, ಮೊದಲು ಕಾಂಗ್ರೆಸ್ ಉಪಾಧ್ಯಕ್ಷ ರಾಹುಲ್ ಗಾಂಧಿ, ನಂತರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ದಿಗ್ವಿಜಯ್ ಸಿಂಗ್ರನ್ನ ಭೇಟಿಯಾಗಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಯಾರೂ ಕೂಡ ಸಮಯ ಕೊಡ್ತಾ ಇಲ್ಲ. ಯಾಕಂದರೆ ಇನ್ನಷ್ಟು ಹೆಚ್ಚು ಮುಜುಗರ ಉಂಟಾಗುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಇನ್ನೊಂದು ವೀಣಾ, ಪ್ರಮುಖವಾಗಿ ಇನ್ನು ಯಾರನ್ನ ಮಂತ್ರಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಹೈಕಮಾಂಡ್ ವಲಯದಲ್ಲಿ ಕರ್ನಾಟಕದ ಯಾರು ನಾಯಕರಿದ್ದಾರೆ ಆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ಆರಂಭ ಆಗಿವೆ. ಯಾಕಂದರೆ ಒಂದು ಹಂತದಲ್ಲಿ ಈಗ ಹುಲ್ಲಪ್ಪ ಮೇಟಿ ಸಂಪುಟದಿಂದ ಹೊರಗಡೆ ಹೋದ ನಂತರ ಯಾರು ಬರಬೇಕು, ಇನ್ನೊಂದು ಸಿದ್ದರಾಮಯ್ಯನವರಿಗೆ ತೀರಾ ಆಪ್ತರಾಗಿರ್ತಕ್ಕಂಥ ಹುಲ್ಲಪ್ಪ ಮೇಟಿ ರಾಜೀನಾಮೆಯನ್ನು ನೀಡಿದಾಗ ಸಿದ್ದರಾಮಯ್ಯನವರಿಗೆ ಆಗ್ತಕ್ಕಂಥ ಲಾಭ ನಷ್ಟದ ಬಗ್ಗೆ ಕೂಡ ದೆಹಲಿಯಲ್ಲಿ ಚರ್ಚೆ ನಡೆದಿದೆ. ವೀಣಾ. ಎಸ್, ಹಾಗೆ ಶಂಕರ್ ಪಾಗೋಜಿ, ತಾವು ಹೇಳೋದಾದ್ರೆ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ವಿದ್ಯಮಾನ ಜೊತೆಗೆ ಮೇಟಿ ಅವರ ತೆರವಾದಂತಹ ಸ್ಥಾನಕ್ಕೆ ಈಗ ಯಾರೆಲ್ಲ ಲಾಭಿ ನಡೆಸ್ತಾ ಇರುವಂಥದ್ದು? ವೀಣಾ, ಏನು ಮೇಟಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣದಿಂದಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಅನೇಕ ನಾಯಕರು ಲಾಬಿ ನಡೆಸಿರುವಂತದ್ದು. ಬೇರೆ ಬೇರೆ ಲೆಕ್ಕಾಚಾರದಲ್ಲಿ, ಅಂದರೆ ಜಾತಿ ಲೆಕ್ಕಾಚಾರದಲ್ಲಿ, ಪ್ರಾದೇಶಿಕ ಲೆಕ್ಕಾಚಾರದಲ್ಲಿ, ಮತ್ತೆ ಮುಂದಿನ ಚುನಾವಣೆಯ ಹಿನ್ನೆಲೆಯಲ್ಲಿ ತಾವು ಸಂಪುಟ ಸೇರಿದರೆ ಏನೆಲ್ಲ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಲಾಭ ಆಗತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಅನೇಕರು ಲಾಬಿಯನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಕುರುಬ ಸಮುದಾಯದ ನಾಯಕರುಗಳು ಈ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥದ್ದು. ಯಾಕೆಂದರೆ ಮೇಟಿ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಂದರ್ಭದಲ್ಲಿಯೇ ಕುರುಬ ಸಮುದಾಯದ ಪ್ರಾತಿನಿಧ್ಯದ ಆಧಾರದಲ್ಲಿಯೇ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಅದೇ ಜಿಲ್ಲೆಯ ಏನು ಚಿಮ್ಮನಕಟ್ಟಿ ಇದ್ರು, ಅವರು ಕೂಡ ಸಾಕಷ್ಟು ಲಾಬಿಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ತಾವು ಹಿರಿಯ ಕಾಂಗ್ರೆಸ್ ನಾಯಕರಾಗಿದ್ದೀವಿ, ಹೀಗಾಗಿ ತಮಗೆ ಸಚಿವ ಸ್ಥಾನ ಕೊಡಬೇಕನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಆದರೆ ಸಿದ್ದರಾಮಯ್ಯನವರು ತಮಗೆ ಆಪ್ತರಾಗಿರುವಂಥ HY ಮೇಟಿ ಅವರನ್ನು ಆ ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕೆ ತೆಗೆದುಕೊಂಡಿದ್ರು. ಈಗ ಮೇಟಿ ಅವರಿಂದ ತೆರವಾಗಿರುವಂಥ ಒಂದು ಸ್ಥಾನವನ್ನು ತಮಗೆ ಕೊಡಬೇಕು, ಅಂದರೆ ಜಿಲ್ಲಾ ಪ್ರಾತಿನಿಧ್ಯದ ಆಧಾರದಲ್ಲಿ ಮತ್ತೆ ಪ್ರಾದೇಶಿಕತೆಯ ಆಧಾರದಲ್ಲಿ ಆ ಕ್ಷೇತ್ರಕ್ಕೆ ಕೊಡಬೇಕು ಅನ್ನುವಂಥದ್ದು ಚಿಮ್ಮನಕಟ್ಟಿ ಅವರ ಒಂದು ಬೇಡಿಕೆ ಆಗಿರುವಂಥದ್ದು. ಯಾಕಂದರೆ ಉತ್ತರ ಕರ್ನಾಟಕ ಭಾಗದವರಾಗಿರೋದ್ರಿಂದ ಮತ್ತೆ ಆ ಭಾಗದಲ್ಲಿ ಕುರುಬ ಸಮುದಾಯ ಅನೇಕ ಜಿಲ್ಲೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಚುನಾವಣೆ ಸಂದರ್ಭದಲ್ಲಿ. ಹೀಗಾಗಿ ನಮ್ಮ ಸಮುದಾಯಕ್ಕೆ ಕೊಡಬೇಕು ಮತ್ತು ನನಗೆ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಚಿಮ್ಮನಕಟ್ಟಿ ಅವರು ಇಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಲಭ್ಯವಾಗಿರುವಂಥದ್ದು. ಇನ್ನೊಂದು ಕಡೆ CMಗೆ ಆಪ್ತರಾಗಿರುವಂಥ
ರೇವಣ್ಣ ಅವರು ಎಂ ರೇವಣ್ಣ ಅವರು ಏನಿದ್ದಾರೆ ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಆ ಸಂದರ್ಭದಲ್ಲಿಯೇ ಸಾಕಷ್ಟು ಪ್ರಭಾವವನ್ನ ಬಳಸಿದ್ರು ಮತ್ತು ಅವರು ಸಂಪುಟಕ್ಕೆ ಸೇರೇ ಬಿಡ್ತಾರೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬಂದಿದ್ವು. ಆದರೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಆದ್ಯತೆ ಕೊಡಬೇಕನ್ನುವ ಕಾರಣಕ್ಕೋಸ್ಕರ ಮೇಟಿ ಅವರನ್ನ ಮುಖ್ಯಮಂತ್ರಿ ಸೇರಿಸಿಕೊಂಡಿದ್ರು. ಹೀಗಾಗಿ ರೇವಣ್ಣ ಅವರಿಗೆ ಆ ಸಂದರ್ಭದಲ್ಲಿ ಸಚಿವ ಸ್ಥಾನ ಕೈತಪ್ಪಿತ್ತು. ಈಗ ಮತ್ತೆ ರೇವಣ್ಣ ಅವರು ತಮಗೆ ಆ ಸ್ಥಾನವನ್ನ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು. ಆದರೆ ರೇವಣ್ಣ ಅವರಿಗೆ ಕೊಡೋದ್ರಿಂದ ಪಕ್ಷಕ್ಕೆ ಆಗುವ ಲಾಭ ನಷ್ಟದ ಬಗ್ಗೆಯೂ ಕೂಡ ಲೆಕ್ಕಾಚಾರ ನಡೀತಾ ಇರುವಂಥದ್ದು. ರೇವಣ್ಣ ಅವರಿಗೆ ಕೊಟ್ಟರೆ ಹಳೆ ಮೈಸೂರು ಭಾಗದಲ್ಲಿ ಕುರುಬ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗತ್ತೆ ಮತ್ತು ಅದು ಸಿದ್ದರಾಮಯ್ಯನವ್ರಿಗೂ ಬಲ ಬರುತ್ತೆ ಅನ್ನುವಂಥದ್ದು ಮತ್ತು ಸಿದ್ದರಾಮಯ್ಯನವ್ರಿಗೂ ಕೂಡ ಅವರು ಆಪ್ತರಾಗಿದ್ದಾರೆ ಅನ್ನುವಂಥದ್ದು ಈಗಿರುವಂಥ ಒಂದು ಲೆಕ್ಕಾಚಾರ. ಹೀಗಾಗಿ ಅವ್ರಿಗೆ ಕೊಟ್ಟರೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಕುರುಬ ಸಮುದಾಯ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅನೇಕ ಕ್ಷೇತ್ರಗಳಲ್ಲಿ. ಹೀಗಾಗಿ ಆ ಭಾಗಕ್ಕೆ ರೇವಣ್ಣ ಅವರಿಂದ ಯಾವುದೇ ಅನುಕೂಲ ಆಗೋದಿಲ್ಲ. ರೇವಣ್ಣ ಅವರು ಉತ್ತರ ಕರ್ನಾಟಕದಲ್ಲಿ ಪ್ರಭಾವ ಬೀರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಇದಲ್ಲದೆ ಪ್ರಮುಖವಾಗಿ ಏನು ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕದಲ್ಲಿ ಮನೆ ಮಾಡಿರೋದ್ರಿಂದ ಆ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಹೆಚ್ಚಿನ ಒಂದು ಗಮನ ಹರಿಸ್ತಾ ಇರುವಂಥದ್ದು ಹೆಚ್ಚು ಪ್ರಾತಿನಿಧ್ಯ ಇರುವಂತಹ ಕುರುಬ ಸಮುದಾಯದ ಮೇಲೆ. ಯಾಕಂದ್ರೆ ಲಿಂಗಾಯತ್ ಸಮುದಾಯ ಅವರನ್ನ ಹೆಚ್ಚಾಗಿ ನಂಬಿಕೊಂಡಿಲ್ಲ ಮತ್ತು ಕುಮಾರಸ್ವಾಮಿ ಅವರು ಕೂಡ ಆ ಸಮುದಾಯವನ್ನು ಅಷ್ಟೊಂದು ನೆಚ್ಕೊಂಡಿಲ್ಲ. ಹೀಗಾಗಿ ಅಲ್ಲಿ ಹೆಚ್ಚು ಪ್ರಾತಿನಿಧ್ಯ ಇರುವಂತಹ ದಲಿತರು ಮತ್ತು ಕುರುಬ ಸಮುದಾಯ ಏನಿದೆ ಅವರ ಮೇಲೆ ಹೆಚ್ಚಿನ ಒಂದು ನಂಬಿಕೆಯನ್ನು ಕುಮಾರಸ್ವಾಮಿ ಇಟ್ಕೊಂಡು ಅಲ್ಲಿ ಮನೆ ಮಾಡಿ ಅಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕನ್ನುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಆ ಭಾಗದ ಜನರಿಗೆ, ಆ ಭಾಗದ ಏನು ಶಾಸಕರಿಗೆ ಸಚಿವ ಸ್ಥಾನ ಕೊಟ್ರೇನೆ ಅಲ್ಲಿ ಕುರುಬ ಸಮುದಾಯದ ಮತಗಳು ಪಕ್ಷಕ್ಕೆ ಉಳಿತಾವೆ ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥದ್ದು. ಚಿಮ್ಮನಕಟ್ಟಿ ಅವರು ಸಿದ್ದರಾಮಯ್ಯನವರಿಗೆ ಅಷ್ಟೊಂದು ಆಪ್ತರಾಗಿಲ್ಲ, ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಮತ್ತು ಖರ್ಗೆ ಅವರಿಗೆ ಅವರು ಸಾಕಷ್ಟು ಆಪ್ತರಾಗಿರುವಂಥದ್ದು. ಆ ಲೆಕ್ಕಾಚಾರದಲ್ಲಿ ಅವರಿಗೆ ಹೆಚ್ಚಿನ ಆದ್ಯತೆಗಳಿದಾವೆ. ಚಿಮ್ಮನಕಟ್ಟಿ ಅವರಿಗೆ ಈ ಸ್ಥಾನ ಸಿಗತ್ತೆ ಅನ್ನುವಂಥ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇವರಿಬ್ಬರ ಹೊರತಾಗಿಯೂ ಕೂಡ ಸಾಕಷ್ಟು ಜನ ಹಿಂದುಳಿದ ವರ್ಗದ ಲೆಕ್ಕಾಚಾರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಲೆಕ್ಕಾಚಾರದಲ್ಲಿ ತಮ್ಮದೇ ಆದ ಒಂದು ಪ್ರಭಾವವನ್ನು ಬಳಸಿ ಸಚಿವ ಸಂಪುಟ ಸೇರುವ ಒಂದು ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣದಿಂದ ಒಂದು ರೀತಿ ಸಾಕಷ್ಟು ವಿಚಲಿತರಾಗಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಸದ್ಯಕ್ಕೆ ಆ ಸ್ಥಾನ ಅವರು ಖಾಲಿ ಇಟ್ಕೊಂಡೇ ಸಂಪುಟ ಹಾಗೆ ಇಟ್ಕೊಂಡು ಮುಂದುವರಿತದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ವೀಣಾ.